ಎಥನಾಲ್ದು ಏನೇನ್ರಿ ಈಗ E20 ಏನೂ ದೋಷ ಇಲ್ಲ, ಯಾವ ವಾಹನಗಳಿಗೇನು ತೊಂದರೆ ಆಗಿಲ್ಲ. ಒಂದು ಉದಾಹರಣೆ ತೋರಿಸತ್ತೆ ಅವರೇ ಚಾಲೆಂಜ್ ಮಾಡ್ಯಾರ ಗಡ್ಕರಿ ದೊಡ್ಡ ಈಗ ನೋಡಿರಿ, ನಮ್ಮದು ಒಂದು ವರ್ಷಕ್ಕೆ ಅದನ್ನೊಂದು ಮಾಡ್ಯಾರ. ನಮಗೇನು ಹೇಳ್ತಾರೆ ನೀವು, ತಮಿಳ್ನಾಡಿನಲ್ಲಿ ಅಷ್ಟು ಇನ್ನೊಂದಿಲ್ಲ, ಕೇರಳದಲ್ಲಿಲ್ಲ, ಗುಜರಾತ್ ಚೆನ್ನಾಗಿದೆ ಇಲ್ಲ ಆ ಕಡೆ ಏನದ ಮಹಾರಾಷ್ಟ್ರ, ಗುಜರಾತು, ಉತ್ತರ ಪ್ರದೇಶಕ್ಕೆ ಹ್ಯಾಸ್ಟ್ ಕೊಡ್ತಾರೆ. ಈ ಕಡೆ ದಕ್ಷಿಣ ಭಾರತಕ್ಕೆ ನಾವು ಏನು ಕೇಳ್ಕೊಂಡು ಹೇಳ್ತಾರೆ, ಅಲ್ಲಿ ಪ್ರೊಡಕ್ಷನ್ ಕಡಿಮೆ ಇದೆ, ಅಂದರೆ ಯೂನಿಟ್ ಕಡಿಮೆ ಇದೆ, ಕರ್ನಾಟಕದಾಗೆ ಜಾಸ್ತಿ ಇದೆ. ಅದಕ್ಕೆ ಅದರದ್ದೆಲ್ಲ ಕೋಟೆ ಇಲ್ಲಿ ಕೊಡ್ತೇವೆ, ಹಿಂಗೆ ಕೊಡ್ತಾನೂ ಇಲ್ಲ. ಅದು ಅಲ್ಲ, ಈಗ ನಾವು ನಿಲ್ಲಿಸ್ಬಿಟ್ಟಿವಿ ನೋಡಿ, ಯಾಕಂದ್ರೆ ಪ್ರೊಡಕ್ಷನ್ನೇ ನಿಲ್ಲಿಸ್ಬಿಡ್ತೀವಿ. ಯಾಕಂದ್ರೆ ತೊಗೋದಿಲ್ಲ ಎಲ್ಲ ಟ್ಯಾಂಕ್ ತುಂಬಿರ್ತಾರೆ. 2,20,00,000 ಲೀಟ್ರ್ ನಮ್ಮ ಫ್ಯಾಕ್ಟ್ರಿಗೆ ಸ್ಟಾಕ್ ಐತಿ ಸರ್. ಓಕೆ ಸರ್, ಪೆಟ್ರೋಲ್ ಜೊತೆಗೆ ಎಥನಾಲ್ ಮಿಕ್ಸ್ ಮಾಡುವಂಥದ್ದು ಎಲ್ಲೋ ಇಂಜಿನ್ಗಳಿಗೆ ಡ್ಯಾಮೇಜ್ ಆಗ್ತಿದೆ, ಕಾರ್ಗಳು ಬೈಕ್ಗಳಿಗೆ ಅನ್ನುವಂಥದ್ದು ಸತ್ಯನ ಸರ್? ಮತ್ತು ಸೆಂಟ್ರಲ್ ಗೌರ್ಮೆಂಟ್ ನಿಮ್ಮ ಕಂಪ್ನಿಗಳಿಗೆ ಏನು ಹೇಳಿದೆ ಸರ್? ಈಗ E20 ಇಥನಾಲನ್ನು ಪೆಟ್ರೋಲ್ನಲ್ಲಿ ಮಿಶ್ರಣ ಮಾಡುವಂಥದ್ದು ಏನು ನಿತಿನ್ ಗಡ್ಕರಿಯವರು ಈ ದೇಶದಲ್ಲಿ ಒಂದು ಕ್ರಾಂತಿ ಮಾಡಿದ್ದಾರೆ. ಈಗಾಗಲೇ ನಿತಿನ್ ಗಡ್ಕರಿಯವರೇ ಚಾಲೆಂಜ್ ಮಾಡಿದ್ದಾರೆ, ಒಂದು ವಾಹನ ಸಹ ಈ ದೇಶದಲ್ಲಿ ಇದರಿಂದ ಇಂಜನ್ ಮೇಲೆ ದುಷ್ಪರಿಣಾಮ ಆಗಿ ಮೇಲಿಂದ ಮೇಲೆ ಇಂಜನ್ನು ಅದರ ಕ್ಷಮತೆಯನ್ನು ಕಳ್ಕೊತಾ ಇದೆ ಅನ್ನುವಂಥದ್ದು ಏನು ಸುಳ್ಳು ಆರೋಪವನ್ನು ಕೆಲವೊಂದು ಏನು ದೇಶ ಅಭಿವೃದ್ಧಿಯ ವಿರೋಧಿಗಳೇನಿದ್ದಾರೆ ಈ ದೇಶದಲ್ಲಿ ಉದ್ದೇಶಪೂರ್ವಕವಾಗಿ ಇಥನಾಲನ್ನು ಒಂದು ರೀತಿ ಡಿಗ್ರೇಡ್ ಮಾಡಬೇಕಂತೇಳಿ ಒಂದು ವ್ಯವಸ್ಥಿತ ಸಂಚು ಇದು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ನಡೆದಿದೆ. ಯಾಕಂದರೆ ಸುಮಾರು $1.5 ಲಕ್ಷ ಕೋಟಿ ಪ್ರತಿ ವರ್ಷ ನಾವು ಏನು ಇಂಪೋರ್ಟ್ ಮಾಡ್ಕೋಬೇಕಾದ್ರೆ ಅಷ್ಟನ್ನು ನಮ್ಮ ಫಾರಿನ್ ಎಕ್ಸ್ಚೇಂಜ್ ಕೊಡಬೇಕಾಗ್ತಿತ್ತು. ಇವತ್ತು ಇಥನಾಲ್ ತಯಾರು ಮಾಡೋದ್ರಿಂದ, ಇಥನಾಲ್ ತಯಾರಾಗೋದ್ರಿಂದ ಒಂದು ರೈತರಿಗೆ ದೊಡ್ಡ ಲಾಭ. ಹೆಂಗಂದರೆ ಕಬ್ಬಿನಿಂದ ಇಥನಾಲ್ ತಯಾರಾಗ್ತದೆ, ಮೆಕ್ಕೆಜೋಳದಿಂದ ಇಥನಾಲ್ ತಯಾರಾಗ್ತದೆ, ಅಕ್ಕಿಯಿಂದ ಇಥನಾಲ್ ತಯಾರಾಗ್ತದೆ. ಇವತ್ತು ನಮ್ಮದೇ ಕಾರ್ಖಾನೆ ಇದೆ, ನಾವು 3ರಿಂದಲೂ ಇವತ್ತು ಇಥನಾಲ್ ತಯಾರು ಮಾಡ್ತಾಯಿದ್ವಿ. ಆ ದುರ್ದೈವ ಅಂದರೆ ಈ ವರ್ಷ ನಮ್ಮದೇ ಒಂದು ಉದಾಹರಣೆ ಹೇಳೋದಂದ್ರೆ 12 ಕೋಟಿ ಲೀಟ್ರ್ ಪ್ರತಿ ವರ್ಷ ನಮ್ಮ ಒಂದು ಉತ್ಪಾದನೆ ಆಗೋಷ್ಟು ಸಾಮರ್ಥ್ಯ ಇದೆ. ಆದರೆ ಇವತ್ತು ನಮಗೆ ಟೆಂಡರ್ ಆಗಿದ್ದು ಕೇವಲ 3 ಕೋಟಿ, ಅಂದರೆ 1/4 ಆಗಿದೆ. ಅದೇ ಉತ್ತರ ಭಾರತದಲ್ಲಿರುವಂಥವ್ರಿಗೆ ಹೆಚ್ಚಿನ ಒಂದು ಅಲಾಟ್ಮೆಂಟ್ ಆಗಿದೆ. ದಕ್ಷಿಣ ಭಾರತದ ಏನು ಇಥನಾಲ್ ಕಾರ್ಖಾನೆಗಳಿಗೆ ಕಡಿಮೆ ಅಲಾಟ್ಮೆಂಟ್ ಆಗಿದೆ. ಇದರಿಂದ ದಕ್ಷಿಣ ಭಾರತದ ಏನು ಇಥನಾಲ್ ತಯಾರು ಮಾಡುವಂಥ ಕೈಗಾರಿಕೆಗಳಿಗೆ ಭಾರಿ ಪೆಟ್ಟು ಬಿದ್ದಿದೆ. ಅದಕ್ಕೆ ಈಗೇನು E20 ಏನು ಮಾಡಿದ್ದಾರೆ, ಅದನ್ನು E27 27% ಪೆಟ್ರೋಲ್ನಲ್ಲಿ ಮಿಕ್ಸ್ ಮಾಡುವಷ್ಟು ಯೋಗ್ಯ ಇದೆ ಅನ್ನೋಂಥದ್ದನ್ನು ಈಗಾಗಲೇ ಕೇಂದ್ರ ಸರ್ಕಾರ ನೋಟಿಫಿಕೇಷನ್ ಜಾರಿ ಮಾಡಿದೆ. ನಾನಿಷ್ಟೇ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡೋದು, ಆ E27 ಏನು 27% ಏನು ಪೆಟ್ರೋಲ್ ಗೇರ್ಸ್ ಏನು ಮಿಶ್ರಣ ಮಾಡಬೇಕಾಗಿದೆ, ಮತ್ತು ಡೀಸೆಲ್ನಲ್ಲೂ ಸಹ ಇವತ್ತು ಅದನ್ನು ಮಿಶ್ರಣ ಮಾಡ್ಬೋದು ಅಂತೇಳಿ ಮೊನ್ನೆ ನಿತಿನ್ ಗಡ್ಕರಿ ಅವರು ಹೇಳಿದ್ದಾರೆ. ಇದು ಆಗಿಬಿಟ್ರೆ ಸುಮಾರು ವರ್ಷಕ್ಕೆ $3-4 ಲಕ್ಷ ಕೋಟಿ ನಮ್ಮ ಫಾರಿನ್ ಎಕ್ಸ್ಚೇಂಜ್ ಉಳಿತದೆ. ಈ ರೀತಿ ತಪ್ಪು ಕಲ್ಪನೆ ಕೊಟ್ಟು ಇವತ್ತು ಒಂದು ವೇಳೆ ಇಥನಾಲ್ ಮೇಲೆ ಏನಾದರೂ ಸರಿಯಾಗಿ ಪೆಟ್ರೋಲಿಯಂ ಕಂಪ್ನಿಗಳು ತೊಗೋದೇ ಇದ್ದರೆ ಮುಂದಿನ ಸಲ ಕಬ್ಬಿಗೆ, ಮೆಕ್ಕೆಜೋಳಕ್ಕೆ ಬೆಲೆ ಮತ್ತೆ ಕುಸಿಯುವಂಥ ಲಕ್ಷಣ ಇರೋದ್ರಿಂದ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳೇ ಅದರ ಅಧ್ಯಕ್ಷರಿಂದ ನೇರವಾಗಿ ಪ್ರಧಾನಮಂತ್ರಿಗಳು ಇದನ್ನು ಸಮಸ್ಯೆನ ಬಗೆಹರಿಸಬೇಕಂತೇಳಿ ನಾನು ವಿನಂತಿ ಮಾಡ್ಕೊತೀನಿ. ವಿಜಯಪುರದಲ್ಲಿ SIR ಪ್ರಕ್ರಿಯೆ ಹೇಗೆ ನಡೀತಾ ಇದೆ ಸರ್? ವಿಜಯಪುರದಲ್ಲಿ ಕೆಲವೊಂದು ಗುಂಡಾಗಳು ಗಲಾಟೆ ಮಾಡ್ತಾ ಇದ್ದಾರೆ, ಅವ್ರು ಹತಾಶೆ ಆಗಿದ್ದಾರೆ. ಅಲ್ಲೇನಾಗಿದೆ ಅಂದರೆ ಸುಮಾರು 10,000-12 ಸಾವಿರ ಜನ ಸತ್ತವರ ಮತಗಳಿದ್ದಾವೆ. ಈ SIR ಆಗೋದ್ರಿಂದ ಯಾರು ಸತ್ತವರು ಅದಾರಲ್ಲ ಅವರೆಲ್ಲ ಹೆಸರು ಡಿಲೀಟ್ ಆದರೆ ಅವರ ತಮ್ಮ ಏನು ಪ್ರಮಾಣ ಕುಸಿದಿದೆ ಅನ್ನೋಂಥ ಭಯದಿಂದ ಇವತ್ತು ಭಾಳ ಕಡೆ ಈ ರೀತಿಯಾಗಿದೆ. ಸತ್ತವರು ತೆಗೆದೇ ಇಲ್ಲ, ಅವ್ರ ಹೆಸರಲ್ಲೇ ಪ್ರತಿ ಸಲ ಚುನಾವಣೆಯಲ್ಲಿ ಎಲ್ಲ ಚುನಾವಣೆಯಲ್ಲಿ ಬೋಗಸ್ ವೋಟಿಂಗ್ ಮಾಡಲಿಕ್ಕೆ ಅವರಿಗೆ ಅವಕಾಶ ಆಗಿದೆ. ಯಾಕಂದರೆ ಅವರು ಬುರ್ಕ ಹಾಕ್ಕೊಂಡು ಬರ್ತಾರೆ, ಅವ್ರನ್ನ ಯಾರೂ ಪರೀಕ್ಷೆ ಮಾಡಲಿಕ್ಕಾಗೋದಿಲ್ಲ. ಹೀಗಾಗಿ ಅದರ ದುರುಪಯೋಗ ಇಡೀ ಬರೀ ಬಿಜಾಪುರ ಅಲ್ಲ, ಇಡೀ ದೇಶದಲ್ಲೇ ಆಗಿದೆ.
ಬಿಜಾಪುರದೇ ಉದಾಹರಣೆ ಹೇಳ್ಬೇಕಾದ್ರೆ ಸುಮಾರು 10,000ದಿಂದ 12,000 ಜನ ಸತ್ತವರಿದ್ದಾರೆ. ಅವೆಲ್ಲ ಡಿಲೀಟ್ ಆಗಿಬಿಟ್ರೆ ಬಿಜಾಪುರ ಏನು ಅವ್ರೇನು ನಮ್ಮದು ಪ್ರಾಬಲ್ಯ ಇದೆ ಅಂತ ಹೇಳ್ತಾರೆ ಅದು ಕಡಿಮೆ ಆಗ್ತದೆ ಅನ್ನೋದು ಭಯದಿಂದ ಅಲ್ಲೆಲ್ಲಿ ಗುಂಡಾಗಿರಿ ಮಾಡೋದು, BLOಗಳ ಮೇಲೆ ಒಂದು ರೀತಿ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡೋದು, ಅವರಿಗೆ ಕೆಟ್ಟ ಶಬ್ದಗಳನ್ನು ಸರ್ಕಾರಿ ಅಧಿಕಾರಿಗಳಿಗೆ ಮಾತಾಡೋದು, ಜಿಲ್ಲಾಧಿಕಾರಿಗಳ ಬಳಿ ಹೋಗಿ ಗಲಾಟೆ ಮಾಡೋದು ಮಾಡ್ತಾಯಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.